ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ಶಿವಾಜಿ ಅವರ ಲೈಫ್ ಬಗ್ಗೆ ಆಗಲಿ, ಯಾವುದಾದ್ರು ಒಂದು ಸ್ಪೆಸಿಫಿಕ್ ವಾರ್ ಇನ್ಸಿಡೆಂಟ್ ಬಗ್ಗೆ ಆಗಲಿ, ಈ ತರ ಯಾವ ವಿಷಯದ ಮೇಲೂ ಮಾತಾಡ್ತಾ ಇಲ್ಲ. ಇಂಟರ್ನೆಟ್ ಅಲ್ಲಾಗ್ಲಿ, ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಾಗ್ಲಿ ಇಲ್ಲದೇ ಇರುವಂತ ವಿಷಯ ನಿಮ್ ಜೊತೆ ಶೇರು ಮಾಡ್ತಾ ಇಲ್ಲ. ಆತರ ಯಾವ ವಿಷಯ ನನಗೆ ಗೊತ್ತೂ ಇಲ್ಲ. ಆದ್ರೆ ಯಾವ್ದಾದ್ರು ಒಂದು ರಾಜನ ನಾವು ಅಡ್ಮೈರ್ ಮಾಡಿದ್ರೆ, ಎಸ್ಪೆಷಲಿ ಆ ರಾಜನ ದೇವ್ರ ತರ ಅನ್ಕೊಂಡ್ಬಿಟ್ಟು ಕೈ ಮುಗಿಯೋದು, ಪೂಜೆ ಮಾಡೋದು, ಕಾಲಿಗೆ ಬೀಳೋದು, ಈ ತರ ಎಲ್ಲ ಮಾಡ್ತಾ ಇದ್ರೆ ಅದು ಅಡ್ಮಿರೇಷನ್ ಗಿಂತ ಜಾಸ್ತಿ ಭಕ್ತಿ ಲೆವೆಲ್ಗೆ ಹೋಗ್ಬಿಟ್ಟಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಮಾಡೋರು ಮಾಡ್ಬೋದು. ಆದ್ರೆ ಅದು ಸ್ವಲ್ಪ ಫ್ಯಾಕ್ಟ್ ಮೇಲೆ ಬೇಸ್ ಆಗಿರ್ಬೇಕಾಗತ್ತೆ. ಯಾವ್ದಾದ್ರೊಬ್ಬ ಪರ್ಸನಾಲಿಟಿ ಆಗಿರ್ಬೋದು, ಯಾವ್ದಾದ್ರೊಬ್ಬ ರಾಜ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಯಾವುದೇ ಹಿಸ್ಟಾರಿಕಲ್ ಫಿಗರ್ ಆಗಿದ್ದಿರ್ಬೋದು, ಅವ್ರಿಗೆ ಸಿಗುವಂತ ಪ್ರೀತಿ, ಅವ್ರಿಗೆ ಸಿಗುವಂತ ಗೌರವ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಆಗಿದ್ರೆ ಇಟ್ ಇಸ್ ಗ್ರೇಟ್ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಒಂದು ಸ್ಪೆಸಿಫಿಕ್ ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ವಿದೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ನೋಡಿ, ರಾಜರಂತ ಹೇಳಿದ್ಮೇಲೆ ಟಿಪಿಕಲಿ 2 ಟೈಪ್ ರಾಜರಿರ್ತಾರೆ. ಒಬ್ರು ತುಂಬಾ ಸೇಫ್ ಪ್ಲೇ ಮಾಡ್ತಾರೆ. ಅವ್ರಿಗೊಂದು ಕಿಂಗ್ಡಮ್ ಸಿಕ್ಕಿರುತ್ತೆ. ಆ ರಾಜನ ತಂದೆ ಅಂಬಿಷಿಯಸ್ ಆಗಿದ್ದಿರ್ಬೋದು ಅಥವಾ ತಾತ ಅಂಬಿಷಿಯಸ್ ಆಗಿದ್ದಿರ್ಬೋದು. ಯಾವುದೇ ಒಂದು ಕಾರಣದಿಂದ ಒಬ್ಬ ರಾಜನಿಗೆ ಒಂದು ಕಿಂಗ್ಡಮ್ ಸಿಕ್ಕಿರುತ್ತೆ. ಆದ್ರೆ ಆ ರಾಜ ತುಂಬಾ ಅಂಬಿಷಿಯಸ್ ಆಗಿರೋದಿಲ್ಲ. ಬ್ಯಾಟಲ್ ಅವಾಯ್ಡ್ ಮಾಡಬಹುದು, ವಾರ್ಸ್ ಅವಾಯ್ಡ್ ಮಾಡಬಹುದು. ಇವತ್ತಿನ ದಿನದಲ್ಲಿ ಎಲ್ಲ ಪೀಸ್ಫುಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಅವತ್ತಿನ ಟೈಮೇ ಬೇರೆ ತರ ಇತ್ತು ಅಂತ ನಮ್ಗೆಲ್ಲ ಗೊತ್ತು. ಇನ್ನೊಂದ್ ತರ ರಾಜರು ಇರ್ತಾ ಇದ್ರು. ಅವ್ರು ತುಂಬಾ ಬ್ರೇವ್ ಆಗಿರ್ತಾ ಇದ್ರು, ಕರೇಜಿಯಸ್ ಆಗಿರ್ತಾ ಇದ್ರು. ಬ್ಯಾಟ್ಲ್ ಅಲ್ಲಿ, ವಾರ್ಸ್ ಅಲ್ಲಿ ಫೈಟ್ ಮಾಡ್ಬಿಟ್ಟು ಸಾಯ್ತಾ ಇದ್ರು. ತಮ್ಮ ರಾಜ್ಯನ ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಇದ್ರು. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ರು. ಅಫ್ಕೋರ್ಸ್ ಕೆಲವು ಎಕ್ಸ್ಟ್ರೀಮ್ ಸಿಚುವೇಶನ್ ಅವ್ರು ಕಾಂಪ್ರಮೈಸ್ ಮಾಡಿದ್ರು ಕೂಡ ಓವರ್ ಆಲ್ ನಾವು ಅವ್ರ ಲೈಫ್ ನೋಡಿದ್ರೆ ಅದು ಅವ್ರ ಬ್ರೇವರಿ ಬಗ್ಗೆ ಮಾತಾಡುತ್ತೆ. ಸೇಫ್ ಪ್ಲೇ ಮಾಡೋ ರಾಜರು ತುಂಬಾ ಜನ ಇದ್ರು. ಅಂಬಿಷಿಯಸ್ ರಾಜರು, ಕರೇಜಿಯಸ್ ರಾಜರು, ಬ್ರೇವ್ ರಾಜರು ತುಂಬಾ ಜನ ಇದ್ರು. ರಾಜರ ಕಥೆಯನ್ನೆಲ್ಲ ನಾವು ಓದ್ತಾ ಹೋದ್ರೆ ನಮ್ಮ ದೇಶದಲ್ಲಿ ಬ್ರೇವ್ ಕಿಂಗ್ಸ್ ಏನೂ ಕಡಿಮೆ ಇಲ್ಲ. ಬೇಕಾದಷ್ಟು ಜನ ಇದ್ದಾರೆ. ಸಿದ್ಧಾಂತಗಳು ಸ್ವಲ್ಪ ಬೇರೆ ಬೇರೆ ತರ ಇದ್ದಿರಬಹುದು, ಬೇರೆ ಬೇರೆ ಧರ್ಮದವರಾಗಿದ್ದಿರಬಹುದು. ಕೆಲವರು ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು, ಕೆಲವರು ಸೌತ್ ಇಂಡಿಯನ್ಸ್ ಆಗಿದ್ದಿರಬಹುದು. ಬಟ್ ಅಡ್ಮೈರ್ ಮಾಡುವಂತ ಕಿಂಗ್ಸ್ ಅಂತೂ ಇದ್ರು. ಆದ್ರೆ ಇವತ್ತಿನ ಎನ್ವೈರನ್ಮೆಂಟ್ ತುಂಬಾ ಪೊಲಿಟಿಕಲ್ ಎನ್ವೈರನ್ಮೆಂಟ್. ಅಂದ್ರೆ ಯಾವುದೋ ಒಬ್ಬ ರಾಜ ನಿಮ್ ಐಡಿಯಾಲಜಿಗೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ನು ಮಾಡಿರುವಂತ ಪ್ರತಿಯೊಂದು ಕೆಲಸನೂ ಅದನ್ನ ನೆಗೆಟಿವ್ ಆಗು ಪ್ರೆಸೆಂಟ್ ಮಾಡಬಹುದು. ಇದು ಜನರಿಕ್ ವಿಷಯ ನಮ್ಗೆ ಗೊತ್ತಿರಬೇಕು. ಆದ್ರೆ ಯಾವುದೇ ಕಾರಣ ಆಗಿರ್ಬೋದು, ಒಬ್ಬ ರಾಜ ನಮ್ಗೆ ಇಷ್ಟ ಇಲ್ಲದೆ ಇದ್ದಿರ್ಬೋದು, ಇನ್ನೊಬ್ಬ ರಾಜ ಇಷ್ಟ ಇದ್ದಿರಬಹುದು. ಆದ್ರೆ ಒಂದ್ಸತಿ ನಾವು ಅವ್ರು ಆಳಿರುವಂತ ಎಂಪೈರ್ ನೋಡ್ಬಿಟ್ರೆ, ಅಷ್ಟು ದೊಡ್ಡ ಕಿಂಗ್ಡಮ್ ಅವ್ರು ಮೇಂಟೈನ್ ಮಾಡೋದು, ಅಷ್ಟೊಂದು ಚಿಕ್ಕ ಪುಟ್ಟ ರಾಜರನ್ನೆಲ್ಲ ಅವ್ರು ಕಂಟ್ರೋಲ್ ಮಾಡೋದು. ನಮ್ ಲ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಡೈವರ್ಸ್. ಬೇರೆ ಬೇರೆ ಕಮ್ಯುನಿಟೀಸ್ ಅವರಿದ್ರು, ಬೇರೆ ಬೇರೆ ದೇವ್ರನ್ನ ನಂಬ್ತಾ ಇದ್ರು. ಮೊಘಲರು, ಬ್ರಿಟಿಷರು ಬರೋದಕ್ಕಿಂತ ಮೊದ್ಲೇನೂ ಸಿಕ್ಕಾಪಟ್ಟಿ ವೆರೈಟಿ ದೇವರಿತ್ತು, ವೆರೈಟಿ ನಂಬಿಕೆಗಳಿದ್ವು. ಅದರೊಂದು ದೊಡ್ಡ ಎಂಪೈರ್ ನಾವು ನೋಡ್ಬಿಟ್ರೆ, ಆ ಎಂಪೈರ್ ನ ರಾಜ ಮೇಂಟೈನ್ ಮಾಡ್ತಿದ್ದ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ, ಐಡಿಯಾಲಜಿ ಏನೇ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಅಡ್ಮೈರ್ ಅಂತೂ ಮಾಡ್ತೀವಿ. ಇವಾಗ ಶಿವಾಜಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಹಿ ವಾಸ್ ಅ ಬ್ರೇವ್ ಕಿಂಗ್. ಬ್ರೇವ್ ಕಿಂಗ್ಸ್ ಕ್ಯಾಟಗರಿ ಅಂತೂ ಬರ್ತಾರೆ ಅವರು. ನಮ್ಮ ದೇಶದ ಹಿಸ್ಟ್ರಿಯಲ್ಲಿ ಕಂಡಂತ ನೂರಾರು ಬ್ರೇವ್ ಕಿಂಗ್ಸ್ ಅಲ್ಲಿ ಶಿವಾಜಿನೂ ಒಬ್ಬರಾಗಿದ್ದಾರೆ. ಅದರಲ್ಲಿ ಏನೋ ಡೌಟ್ ಇಲ್ಲ. ಆದ್ರೆ ಇವತ್ತು ಎಷ್ಟೊಂದು ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸ್ಪೆಸಿಫಿಕ್ ಐಡಿಯಾಲಜಿ ಪುಷ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಯಾವುದೋ ಒಂದು ಸ್ಪೆಸಿಫಿಕ್ ರಾಜನ ಜಾಸ್ತಿ ಪ್ರಾಮಿನೆಂಟ್ ಆಗಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆ ಮಿಸ್ಇನ್ಫಾರ್ಮೇಶನ್ ನ ವಿಕ್ಟಿಮ್ ಆಗಬಾರ್ದು ಅಷ್ಟೇ. ಸೊ ಶಿವಾಜಿ ಅವರ ಟೈಮ್ ಅಲ್ಲಿ ಅವ್ರ ಆಕ್ಚುಯಲ್ ಕಿಂಗ್ಡಮ್ ಎಷ್ಟು ದೊಡ್ಡದಾಗಿತ್ತು. ಯೂಶಲಿ ಮರಾಠ ಅನ್ಕೊಳ್ಳಿ ಶಿವಾಜಿ ಅವ್ರ ನೆನಪಾಗುತ್ತೆ. ಯೂಟ್ಯೂಬ್ ವಿಡಿಯೋ ಬೇಕಾದ್ರೂ ನೋಡಿ, ಗೂಗಲ್ ಸರ್ಚ್ ಆದ್ರೂ ಮಾಡಿ. ಸೊ ಒಂದ್ ಪರ್ಟಿಕ್ಯುಲರ್ ರಾಜ ಆಳ್ತಾ ಇರುವಾಗ ಅವ್ರ ಆಕ್ಚುಯಲ್ ಕಿಂಗ್ಡಮ್ ಎಕ್ಸ್ಪಾನ್ಷನ್ ಎಷ್ಟಿತ್ತು ಇದು ಗೊತ್ತು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ತಪ್ಪು ಮ್ಯಾಪ್ ತೋರಿಸ್ಬಿಟ್ಟು ಯಾರು ನಮ್ಮನ್ನು ಬಕರ ಮಾಡಬಾರದು. ಶಿವಾಜಿ ಅವರ ಬರ್ತ್ ಡೇಟ್ 19 ಫೆಬ್ರವರಿ 1630. ಅವ್ರು ತೀರ್ ಹೋಗಿರೋದು 3rd ಏಪ್ರಿಲ್ 1680. 50 ವರ್ಷ ಆಗಿತ್ತು ಅವ್ರಿಗೆ ಅವಾಗ. ಮರಾಠ ಮ್ಯಾಪ್ ಅಂತ ನಾವು ನೋಡಿದಾಗ ಹೆಚ್ಚಾಗಿ ನಮಗೆ ಈ ಮ್ಯಾಪ್ ತೋರಿಸ್ತಾರೆ. ಆದ್ರೆ ಈ ಮ್ಯಾಪ್ ಅನ್ನ ನಾವು ಡೇಟ್ ನೋಡಿದ್ರೆ ಅದು ಯೂಶುವಲಿ 1750s ಅಲ್ಲಿ ಇರುತ್ತೆ. ಅಂದ್ರೆ ಶಿವಾಜಿ ಅವ್ರು ತೀರ್ ಹೋಗ್ಬಿಟ್ಟು ಒಂದ್ 80 ವರ್ಷದ ನಂತರದ್ದು. ಅಂದ್ರೆ ಕೆಲವು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ, ಕೆಲವು ಪೇಜಸ್ ಅಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಲ್ಲಿ, ಕೆಲವು ವಾಟ್ಸ್ಆಪ್ ಫಾರ್ವರ್ಡ್ಸ್ ಅಲ್ಲಿ ಶಿವಾಜಿ ಅವ್ರ ಬಗ್ಗೆ ಮಾತಾಡುವಾಗ ಗೊತ್ತಿದ್ದೋ ಗೊತ್ತಿಲ್ಲದೆ ಇದ್ದೋ ನನಗೆ ಗೊತ್ತಿಲ್ಲ, ಅವ್ರು ತೀರ್ ಹೋಗಿರೋದು 1680. ಅದ್ರ ನಮಗೆ ಮ್ಯಾಪ್ ತೋರಿಸೋದು 1750 ಮತ್ತು 1760 ಟೈಮ್. ಇಷ್ಟು ದೊಡ್ಡ ಎಂಪೈರ್ ಇತ್ತು ಅನ್ನುವಂತ ಇಂಪ್ರೆಷನ್ ಬರುತ್ತೆ ನಮಗೆ. ಆಕ್ಚುಲಿ ಶಿವಾಜಿ ಅವರು ಮ್ಯಾನೇಜ್ ಮಾಡಿರುವಂತ ಎಂಪೈರ್ ಎಷ್ಟು ಹಾಗಾದ್ರೆ, ಇಲ್ಲಿ ವಿಕಿಪೀಡಿಯಾದಲ್ಲಿ ಮರಾಠ ಎಂಪೈರ್ ಅಂತ ನೋಡಿದ್ರೆ ಮೇಲ್ಗಡೆ ನಿಮ್ಗೆ ದೊಡ್ಡ ಮ್ಯಾಪ್ ಸಿಗುತ್ತೆ. ಅದ್ರಲ್ಲಿ 1760 ಅಂತ ಬರ್ಕೊಂಡಿರುತ್ತೆ. ಅದ್ರ ಹಾಗೆ ನಾವು ಕೆಳಗಡೆ ಹೋದ್ರೆ ಅಲ್ಲಿ ನಮಗೆ ಶಿವಾಜಿ ಟೆರಿಟರಿ ಸಿಗುತ್ತೆ. ಸೊ ಇಲ್ಲಿ ನಮಗೆ ಪ್ಯಾಚಸ್ ಕಾಣಿಸ್ತಾ ಇದೆಯಲ್ಲ, ಅದು ಶಿವಾಜಿ ಟೈಮ್ ಅಲ್ಲಿ ಇರುವಂತಹ ಟೆರಿಟರಿ. ಸೊ ಕಂಪ್ಯಾರಿಟಿವ್ಲಿ ನಾವೇನ್ ಮರಾಠ ಎಂಪೈರ್ ನೋಡ್ತಾ ಇದ್ವು ಅದಕ್ಕೆ ಹೋಲಿಸಿದ್ರೆ ಫ್ಯಾಕ್ಚುಲಿ ದಿಸ್ ಇಸ್ ನೆಗ್ಲಿಜಿಬಲ್. ತುಂಬಾ ಚಿಕ್ಕ ಎಂಪೈರ್ ಅದು. ಬ್ರೇವರಿ ಮೇಲೆ ಕ್ವಶನ್ ಮಾಡ್ತಾನೆ ಇಲ್ಲ. ನಾವು ಮಿಸ್ಇನ್ಫಾರ್ಮೇಶನ್ ಕನ್ಸ್ಯೂಮ್ ಮಾಡಬಾರ್ದು ಅಂತ ಅಷ್ಟೇ. ಅಯ್ಯೋ ಶಿವಾಜಿದು ಇಷ್ಟು ದೊಡ್ಡ ಎಂಪೈರ್ ಇತ್ತ ಅಂತ ನಾವು ತಿಳ್ಕೊಬಾರ್ದು. ಅವ್ರು ಇರೋ ಟೈಮ್ ಅಲ್ಲಿ ಎಂಪೈರ್ ಇದ್ದದ್ದು ಇಷ್ಟೇ. ಸೊ ಹೋಗ್ತಾ ಹೋಗ್ತಾ 60-70 ವರ್ಷದ ನಂತರ ಇಷ್ಟು ದೊಡ್ಡ ಮ್ಯಾಪ್ ಹೇಗಾಯ್ತು, ಇಷ್ಟು ದೊಡ್ಡ ಟೆರಿಟರಿ ಹೇಗೆ ಬೆಳೀತು? ಅಫ್ಕೋರ್ಸ್ ಬ್ರೇವ್ ಕಿಂಗ್ಸ್ ಇದ್ರು. ಆದ್ರೆ ಅಲ್ಲಿರುವಂತ ಪೇಶ್ವಾಸ್, ಈ ಪೇಶ್ವಾ ಬಾಜಿರಾವ್ ಅಂತೆಲ್ಲ ನೀವು ಕೇಳಿರ್ಬಹುದು, ಅವ್ರು ತುಂಬಾ ಪವರ್ಫುಲ್ ಆಗಿರ್ತಾ ಇದ್ರು. ಒಂಥರ ಪ್ರೈಮ್ ಮಿನಿಸ್ಟರ್ಸ್ ರೋಲ್ ಅವ್ರದ್ದು. ಕಿಂಗ್ಸ್ ಅಲ್ಲದೆ ಇದ್ರು ಕೂಡ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಮಿಲಿಟರಿ ಅಫೇರ್ಸ್ ಆಗಿರ್ಬೋದು, ದೇ ಹ್ಯಾಡ್ ಅ ಲಾಟ್ ಆಫ್ ಕಂಟ್ರೋಲ್. ಕೆಲವೊಂದ್ಸತಿ ರಾಜರು ಅಷ್ಟೊಂದು ಪವರ್ಫುಲ್ ಇಲ್ಲ ಅಂತ ಇರುವಾಗ ಪೇಶ್ವಾಗಳದ್ದು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಇತ್ತು. ಸೊ ಈ ಕಂಪ್ಯಾರಿಟಿವ್ಲಿ ಒಂದು ದೊಡ್ಡ ಮರಾಠ ಮ್ಯಾಪ್ ಇದೆಯಲ್ಲ, ಅದ್ರ ಕಾಂಟ್ರಿಬ್ಯೂಷನ್ ಬೇರೆ ಬೇರೆಯವರು ಮಾಡಿದ್ದಾರೆ. ಇಂಡಿಯಾದಲ್ಲಿ, ಈ ಭೂಮಿಯಲ್ಲಿ ಬ್ರೇವ್ ರಾಜರಿಗೇನು ಕಡಿಮೆ ಇಲ್ಲ. ಬೇಕಾದಷ್ಟು ಬ್ರೇವರಿ ಸ್ಟೋರೀಸ್ ಇದೆ ನಮ್ಮ ಹತ್ರ. ಅದ್ರಲ್ಲಿ ಕೆಲವು ರಾಜರನ್ನ ನಾವು ಟೆರಿಟರೀಸ್ ಜೊತೆ ನೋಡೋಣ. ನೋಡಿ, ಇದು ಚಾಲುಕ್ಯ ಟೆರಿಟರಿ. ಪುಲಕೇಶಿ ಟು, ಇಮ್ಮಡಿ ಪುಲಕೇಶಿ ಅಂತ ನಾವು ಕರಿತೀವಿ. ಅವ್ರ ಟೆರಿಟರಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಎಂಟೈರ್ ಕರ್ನಾಟಕ ಕವರ್ ಆಗಿದೆ. ಆದ್ರೆ ಇವತ್ತಿನ ದಿನದಲ್ಲಿ ಯಾಕೆ ಇವರು ಅಷ್ಟು ಫೇಮಸ್ ಅಲ್ಲ? ಇಲ್ಲಿ ನೋಡಿ ಮೇಲ್ಗಡೆ ಈ ಪಿಂಕ್ ಕಲರ್ ಅಲ್ಲಿ ಇದೆಯಲ್ಲ, ಅಕ್ಬರ್ ರಾಜನ್ ಟೆರಿಟರಿ. ಅದು ಎಷ್ಟು ದೊಡ್ಡದಾಗಿದೆ ನೋಡಿ. ಅವ್ರು ಬದುಕಿರೋ ಟೈಮ್ ಆಗಿರ್ಬೋದು, ಅವ್ರು ಆಳಿರೋ ಟೈಮ್ ಆಗಿರ್ಬೋದು, ಈ ಮ್ಯಾಪ್ ಆಗಿರ್ಬೋದು,
ಇದೆಲ್ಲ ಸ್ವಲ್ಪ ಸಿಂಕ್ ಆಗಬೇಕು. ಸ್ವಲ್ಪ ಇಯರ್ಸ್ ಅಲ್ಲಿ ಹೆಚ್ಚು ಕಡಿಮೆ ಇದ್ರೆ ಪರವಾಗಿಲ್ಲ, 3 ವರ್ಷ 4 ವರ್ಷ 5 ವರ್ಷ ಈ ತರ ಎಲ್ಲ ಡಿಫರೆನ್ಸ್ ಇದ್ರೆ ಅವ್ರ ಟೈಮಲ್ಲೇ ಅದಾಗಿರ್ಬೋದು ಅಂತ ನಾವು ಅಂದಾಜ್ ಹಾಕ್ಬಹುದು. ಆದ್ರೆ 30 ವರ್ಷ ಡಿಫರೆನ್ಸ್, 40 ವರ್ಷ ಡಿಫರೆನ್ಸ್, 50 ವರ್ಷ ಡಿಫರೆನ್ಸ್ ಎಲ್ಲ ಆಗ್ಬಿಟ್ರೆ ಅವಾಗ ನಮ್ಗೆ ಡೌಟ್ ಬರ್ಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಟಿಪ್ಪು ಸುಲ್ತಾನ್ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿದೆ ನೋಡಿ. ಅವ್ರ ಬಗ್ಗೆ ಬೇಕಾದಷ್ಟು ಬ್ರೇವರಿ ಸ್ಟೋರೀಸ್ ನಾವು ಕೇಳಿದೀವಿ. ಇಲ್ಲಿ ನೋಡಿ, ಗುಪ್ತಾ ಎಂಪೈರ್ ಎಷ್ಟು ದೊಡ್ಡ ಕವರೇಜ್ ಇದೆ ಇದು, ಚಂದ್ರಗುಪ್ತ 2 ಟೈಮ್ ಅಲ್ಲಿ. ಇಲ್ಲಿ ನೋಡಿ, ಕೃಷ್ಣದೇವರಾಜರ ಸಾಮ್ರಾಜ್ಯ ಇದೆಷ್ಟು ದೊಡ್ಡದಾಗಿದೆ ನೋಡಿ. ಆಲ್ಮೋಸ್ಟ್ ಎಂಟೈರ್ ಸೌತ್ ಇಂಡಿಯಾ ಕವರ್ ಆಗಿದೆ. ಚೋಳರ ಟೆರಿಟರಿ ಇದು. ಬ್ಲೂ ಕಲರ್ ಅಲ್ಲಿ ಇರೋದು ಅವ್ರದ್ದು ಆಕ್ಚುಯಲ್ ಟೆರಿಟರಿ, ಪಿಂಕ್ ಕಲರ್ ಅಲ್ಲಿ ಇರೋದು ಅವ್ರದಷ್ಟು ಇನ್ಫ್ಲೂಯೆನ್ಸ್ ಇತ್ತು ಆ ಎಲ್ಲ ಏರಿಯಾದಲ್ಲಿ. ರಾಜೇಂದ್ರ ಚೋಳ ಟೈಮ್ ಅದು. ಆಮೇಲೆ ಅತಿ ದೊಡ್ಡ ಎಂಪೈರ್ ಮೌರ್ಯ ಡೈನಸ್ಟಿ. ರಾಜ ಯಾರು? ನೋ ಪಾಯಿಂಟ್ಸ್ ಫಾರ್ ಗೆಸ್ಸಿಂಗ್. ಸಮ್ರಾಟ್ ಅಶೋಕ. ಆ ಮ್ಯಾಪ್ ಒಂದ್ಸತಿ ನೋಡಿ, ಎಷ್ಟು ದೊಡ್ಡ ಎಂಪೈರ್ ಅದು. 200 BC ಟೈಮ್ ಅಲ್ಲಿ. ಅವ್ರದ್ದು ಬೇಕಾದಷ್ಟು ಬ್ರೇವರಿ ಸ್ಟೋರೀಸ್ ಗೊತ್ತಿದೆ ನಮ್ಗೆ. ಇಷ್ಟೆಲ್ಲ ರಾಜರದು, ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯ ಇರುವಾಗ ಪೊಲಿಟಿಕಲಿ ಶಿವಾಜಿ ಅವರು ಯಾಕೆ ಜಾಸ್ತಿ ಹೈಲೈಟ್ ಆಗ್ತಾ ಇದ್ದಾರೆ? ಅಫ್ಕೋರ್ಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಶಿವಾಜಿ. ನಾವು ಎಂಪೈರ್ ನ ಕಂಪೇರ್ ಮಾಡಿದ್ರೆ ಬೇರೆ ಯಾವ ರಾಜರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಟಿವಿಯಲ್ಲಿ ನೋಡಿದ್ರೆ, ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಒಂದ್ ಸ್ಪೆಸಿಫಿಕ್ ರಾಜರನ್ನ ಕೈ ಮುಗಿಯೋದು, ಕಾಲಕ್ಕೆ ಬೀಳೋದು, ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡೋದು, ಈ ತರ ಎಲ್ಲ ಮಾಡಿದ್ರೆ ಒಂದೊಂದ್ಸತಿ ನಮ್ಗೆ ಅಷ್ಟೊಂದು ಲಾಜಿಕ್ ಸೆಟ್ ಆಗೋದಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಿರಬಹುದು? ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಇದು ಫ್ಯಾಕ್ಟ್ಸ್ ಗಿಂತ ಜಾಸ್ತಿ ಪೊಲಿಟಿಕಲ್ ವಿಷಯ ಅಂತ ನಮ್ಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನನ್ನ ಅಭಿಪ್ರಾಯ ಇದು. ನೋಡಿ, ಜನರಲಿ ನಾವು ಮರಾಠ ರಾಜರನ್ನ ನೋಡಿದ್ರೆ ಅವ್ರು ಬೇರೆ ಹಿಂದೂ ಕಿಂಗ್ಸ್ ಜೊತೆ ಅಷ್ಟೊಂದು ಫೈಟ್ ಮಾಡಿಲ್ಲ. ಎಕ್ಸೆಪ್ಷನ್ಸ್ ಇದ್ದಿರಬಹುದು, ಆದ್ರೆ ಯೂಶಲಿ ಚೆನ್ನಾಗಿ ರಿಲೇಶನ್ಶಿಪ್ಸ್ ಇಟ್ಕೊಂಡಿದ್ರು. ಮೇನ್ ಫೈಟ್ ಅವ್ರು ಮಾಡಿರೋದು ಮುಸ್ಲಿಂ ಕಿಂಗ್ಸ್ ಜೊತೆ. ಸೊ ಯೂಶಲಿ ಮರಾಠ ಕಿಂಗ್ ಸ್ಟೋರಿ ನೀವೇನಾದ್ರೂ ಕೇಳಿದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋದಕ್ಕೆ ನರೇಟಿವ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ. ಅದರಲ್ಲೂ ಶಿವಾಜಿ ರಾಜರು ಇನ್ವಾಲ್ವ್ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ ಇದೆಯಲ್ಲ, ಎಸ್ಪೆಷಲಿ ಕೆಲವು ಫೋಟೋಸ್ ಗಳನ್ನೆಲ್ಲ ತೋರಿಸ್ಬಿಟ್ಟು ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ಡಿವೈಡ್ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಈ ಒಂದು ಸ್ಪೆಸಿಫಿಕ್ ಕ್ರೈಟೀರಿಯಾ ಇದೆಯಲ್ಲ, ಇದು ಮರಾಠ ಕಿಂಗ್ಸ್ ಬರುತ್ತೆ, ಶಿವಾಜಿಗೆ ಬರುತ್ತೆ. ಸೊ ನಮ್ಮಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಇದೆಯಲ್ಲ, ನರೇಟಿವ್ ಕ್ರಿಯೇಟ್ ಮಾಡೋರು, ಅವ್ರದೇ ಒಂದು ಸಂಘ ಇದೆ, ಅವ್ರದೇ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ. ಆಫ್ ದ ಮನುವಾದಿ, ಬೈ ದ ಮನುವಾದಿ, ಫಾರ್ ದ ಮನುವಾದಿ ನರೇಟಿವ್ಸ್ ಕ್ರಿಯೇಟ್ ಮಾಡ್ತಾರೆ. ನನ್ನ ಪ್ರಕಾರ ಈ ಒಂದು ಫಾರ್ಮುಲಾ ಮರಾಠ ಕಿಂಗ್ಸ್ ಜೊತೆ ಅಸೋಸಿಯೇಟ್ ಆದ್ರಿಂದ, ಈ ಒಂದು ವಿಷಯ ಶಿವಾಜಿ ಅವ್ರ ಜೊತೆ ಅಸೋಸಿಯೇಟ್ ಆದ್ರಿಂದ, ಈ ಎಲ್ಲಾ ರಾಜರನ್ನು ಸಪ್ರೆಸ್ ಮಾಡ್ಬಿಟ್ಟು ಶಿವಾಜಿ ಅವ್ರನ್ನ ಹೈಲೈಟ್ ಮಾಡ್ಬಿಟ್ಟು ಅವ್ರು ಮಾಡಿರುವಂತಹ ವಿಷಯನ ಆಂಪ್ಲಿಫೈ ಮಾಡ್ಬಿಟ್ಟು ಇನ್ನೂ ಜಾಸ್ತಿ ಹಿಂದೂ ವರ್ಸಸ್ ಮುಸ್ಲಿಂ ವಿಷಯ ತಂದ್ಬಿಟ್ಟು ಕೆಲವು ಇನ್ಸಿಡೆಂಟ್ಸ್ ನೆಲ್ಲ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಇನ್ನೂ ಸ್ಪೈಸ್ ಅಪ್ ಮಾಡ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ಡಿವೈಡ್ ಕ್ರಿಯೇಟ್ ಮಾಡ್ಬಿಟ್ರೆ, ಆದಷ್ಟೆಲ್ಲ ಹಿಂದೂಗಳು ಎಲ್ಲಾ ರಾಜರನ್ನ ಮರ್ತ್ಬಿಟ್ಟು ಶಿವಾಜಿ ಮೇಲೆ ಫೋಕಸ್ ಮಾಡ್ಬಿಟ್ರೆ, ಒಂದು ಹಿಸ್ಟೋರಿಕಲ್ ರಾಜನಿಗಿಂತ ಜಾಸ್ತಿ ದೇವರ ಲೆವೆಲ್ ತರೋದಕ್ಕೆ ಏನಾದ್ರೂ ನಾವು ಸಕ್ಸಸ್ಫುಲ್ ಆಗ್ಬಿಟ್ರೆ ಹಿಂದೂ ಮುಸ್ಲಿಂ ನರೇಟಿವ್ ಹೆಲ್ಪ್ ಆಗುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿಗೆ ಹೆಲ್ಪ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಸಂಘಕ್ಕೆ ಹೆಲ್ಪ್ ಆಗುತ್ತೆ, ಆ ಡೇಂಜರಸ್ ಮನುವಾದಿ ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಇದಕ್ಕೋಸ್ಕರ ಈ ನರೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ನಿಮಗೆ ಏನ್ಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನ್ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೇನ್. ಟೇಕ್ ಕೇರ್.